ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ಡ್ರೆಸ್ ಕಟ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ನಾನು ಡ್ರೆಸ್ದು ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಅದು 41 ಬರುತ್ತೆ ಲೆಂತು. ಶೋಲ್ಡರ್ ಬಂದು 13.5 ಬರುತ್ತೆ. ಆದರೆ ಶೋಲ್ಡರ್ ನಾನು ಡ್ರೆಸ್ಸಲ್ಲಿ ಎಷ್ಟು ಬರುತ್ತೆ ಅಷ್ಟು ತೊಗೊಂಡಿದ್ದೀನಿ. 1/2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು 7 ಇಂಚ್ ಬರುತ್ತೆ. ಸೊ 7 ಇಂಚ್ ಇಟ್ಕೋಬೇಕಾಗುತ್ತೆ ಅಲ್ಲಿ. ಮತ್ತು ಹಾರ್ಮೋಲ್ ಬಂದು 6.5 ಇಂಚ್ ಬರುತ್ತೆ ಫ್ರೆಂಡ್ ಅದು. ಮತ್ತು ನಾವು ಡೀಪ್ ಹತ್ರ ನೆಕ್ ಹತ್ರ ನಾನು 2.25 ಇಂಚ್ ಇಟ್ಕೋತಾ ಇದ್ದೀನಿ. ಇವಾಗ ಶೋಲ್ಡರ್ ಬಂದು 7 ಇಂಚ್ ಇಟ್ಕೊಂಡಿದ್ದೀನಿ ಫ್ರೆಂಡ್ ನಾನು. ಓಕೆ, 2.25 ಇಟ್ಕೊಂಡಿದ್ದೀನಿ ನೆಕ್ ಹತ್ರ. ಮಾರ್ಕ್ ಮಾಡ್ಕೊಳ್ಳಿ. ನೆಕ್ ಡೀಪ್ ಬಂದು 5.5 ಇಟ್ಕೋತಿದ್ದೀನಿ. ಈ ಕಡೆ ಹಾರ್ಮೋಲ್ ಬಂದು 6.5 ಇಂಚ್ ಇಟ್ಕೋಬೇಕು ಆ ಬಾಡಿ ಮೆಜರ್ಮೆಂಟ್ಗೆ. ಮತ್ತು ಮಾರ್ಕ್ ಮಾಡ್ಕೊಳ್ಳಿ ಈ ಥರ. ಇವಾಗ ನೆಕ್ ಡೀಪ್ ಹತ್ರ ನೋಡ್ಕೊಂಡು ಮಾರ್ಕ್ ಮಾಡ್ಕೋಬೇಕು. 5.5 ಇಂಚ್ ಇಟ್ಕೋತಾ ಇದ್ದೀನಿ ನಾನು. ಅದು ಸ್ಟಿಚಿಂಗ್ಗೆ ಮಾರ್ಜಿನ್ ಬಿಟ್ಕೋತಾ ಇದ್ದೀನಿ. ಓಕೆ, ಇವಾಗ ನಾವು ನೆಕ್ ಡೀಪ್ ಎಷ್ಟು ಬೇಕು ಅಂದರೆ 5.5 ಇಟ್ಕೋತಾ ಇದ್ದೀನಿ. ನೆಕ್ ಡೀಪ್ 5.5 ಇಂಚು ಅಂತ ಹಾಗೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಚೆಸ್ಟ್ ಬಂದು ನಾನು 10.5 ಇಂಚ್ ಇಟ್ಕೋತಾ ಇದ್ದೀನಿ. ಇಂಚು. ಮತ್ತು ಇಲ್ಲಿ ನಾನು 1 ಇಂಚು 1.25 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಅಲ್ಲಿ ಹಾರ್ಮೋಲ್ ಹತ್ರ. ಎಷ್ಟು ಬರುತ್ತೆ ನೋಡಿ ಚೆಕ್ ಮಾಡ್ಕೋಬೇಕು ಫ್ರೆಂಡ್. ನಾವು ಅರೌಂಡ್ ಎಷ್ಟು ಬರುತ್ತೆ ನೋಡಿಕೊಂಡು ಅದು ಕರೆಕ್ಟಾಗಿ ಬರಬೇಕು. ಆಮೇಲೆ ನಾವು ಹಾರ್ಮೋಲ್ ಹತ್ರ ಲೆಂತ್ ನಾವು ಹೆಚ್ಚು ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಅದು ಕರೆಕ್ಟಾಗಿ ಕೂರೋವರೆಗೂ ಮಾಡ್ಕೋಬೇಕಾಗುತ್ತೆ. ಕಮ್ಮಿ ಆದರೆ ಸ್ವಲ್ಪ ಮೇಲೆ ತೊಗೋಬೇಕಾಗುತ್ತೆ. ಎಷ್ಟು ಜಾಸ್ತಿ ಬರ್ತಾ ಇದೆ, ಅದು ಜಾಸ್ತಿ ಇದೆ, ಇವಾಗ 8.5 ಇತ್ತು ಅಂತ ಅಂದರೆ ನಾವು ಕರೆಕ್ಟಾಗಿ ನೋಡಿ ತೊಗೋಬೇಕಾಗುತ್ತೆ. ಇಲ್ಲ ಸ್ವಲ್ಪ ಅದು ಲೆಂತ್ ಜಾಸ್ತಿ ಆಯಿತು ಅಂತಂದರೆ ನೋಡಿ ತೊಗೋಬೇಕು. ನಾವು ಹೆಚ್ಚು ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು 9.5 ಇಟ್ಕೊಂಡಿದ್ದೀನಿ ವೇಸ್ಟ್ ಹತ್ರ. ಇಲ್ಲಿ 10.5 ಇಂಚು, ಇಲ್ಲಿ 9.5. ಇಲ್ಲಿ ಹಿಪ್ ಹತ್ರ ಬಂದು 11 ಇಂಚ್ ಇಟ್ಕೋತಾ ಇದ್ದೀನಿ. ಅಲ್ಲಿ ನನಗೆ 11.5 ಬರುತ್ತೆ. ಓಕೆ, ಸೈಡ್ ಓಪನ್ ಬರುತ್ತಲ್ಲ 11.5, ಇಲ್ಲಿ 12 ಬರುತ್ತೆ ಫ್ರೆಂಡ್ ಅದು. ಇಲ್ಲಿ 12 ಇಂಚ್ ಇಟ್ಕೋತಾ ಇದ್ದೀನಿ ನಾನು ಬಾಟಮ್ ಹತ್ರ. ಅದಕ್ಕೂ ನನಗೆ 40 ಇಂಚ್ ಬರುತ್ತಲ್ಲ ಅದು ನೋಡಿಕೊಂಡು ಚೆಕ್ ಮಾಡ್ಕೋಬೇಕು. ಇವಾಗ ನಾನು ಹಾರ್ಮೋಲ್ ಅರೌಂಡ್ ಎಷ್ಟು ಬರುತ್ತೆ ನೋಡ್ತಾ ಇದ್ದೀನಿ ಫ್ರೆಂಡ್. ಅದು ಆ ಥರ ನೋಡಿ ಚೆಕ್ ಮಾಡ್ಕೊಳ್ಳಿ. ಅದೇನು ಹೆಚ್ಚು ಕಮ್ಮಿ ಬಂತು ಅಂದರೆ ನಾವು ಅದು ಮೇಲೆ ಕೆಳಗೆ ಮಾಡ್ಕೋಬೇಕಾಗುತ್ತೆ ಹಾರ್ಮೋಲ್ ಹತ್ರ. ಅದೇ ಥರ ನೋಡಿ ಮಾಡ್ಕೊಳ್ಳಿ. ಕರೆಕ್ಟಾಗಿ ಬಂತು ಅಂದರೆ ಏನು ತೊಂದರೆ ಇಲ್ಲ. ಏನಾದರೂ ಸ್ವಲ್ಪ ಮೇಲೆ ಕೆಳಗಡೆ ಆಯಿತು ಅಂದರೆ ನಾವು ಹಾರ್ಮೋಲ್ ಹತ್ರ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಈ ಥರ ಸ್ಕೇಲ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ನಾವು ಮಾರ್ಜಿನ್ಗೆ ಎಕ್ಸ್ಟ್ರಾ ಬಿಟ್ಕೋಬೇಕಾಗುತ್ತೆ. ನೀವು 1.5 ಇಂಚ್ ಇಲ್ಲ 2 ಇಂಚಸ್ ಬಿಟ್ಕೋಬೇಕಾಗುತ್ತೆ. ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 2 ಇಂಚ್ ಬಿಟ್ಕೋತಾ ಇದ್ದೀನಿ ನಾನು. ಮತ್ತು ಇಲ್ಲಿ ಸ್ಟ್ರೈಟಾಗಿ ಗೆರೆ ಹಾಕೋಬೇಕಾಗುತ್ತೆ. ನಮಗೆ ಡಬಲ್ ಫೋಲ್ಡಿಂಗ್ ಬೇಕಲ್ವ, ಅದು ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿ ನಾವು ಇವಾಗ ಫೋಲ್ಡಿಂಗ್ ಮಾಡ್ತೀವಲ್ಲ, ಜಾಸ್ತಿ ಬಟ್ಟೆ ಇದ್ದರೆ ಅಷ್ಟು ಇದಾಗೋದಿಲ್ಲ, ಕಂಫರ್ಟ್ ಅನ್ಸೋದಿಲ್ಲ. ಅದಕ್ಕೆ ನಾನು ಸ್ಟ್ರೈಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ. 1-2 ಇಂಚ್ ಅಷ್ಟು ಮೇಲ್ಗಡೆ. ನೀವು ಫುಲ್ ಹಂಗೆ ಅಲ್ಲಿವರೆಗೂ ಕಟ್ ಮಾಡಿಕೊಂಡು ಅದು ಬಟ್ಟೆ ಎಕ್ಸ್ಟ್ರಾ ಬರುತ್ತೆ. ನೀಟಾಗಿ ಕಟ್ ಮಾಡೋಕ್ಕಾಗಲ್ಲ ಫ್ರೆಂಡಲ್ಲಿ. ಅಂದರೆ ಸ್ಟಿಚಿಂಗ್ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಅಲ್ಲಿ ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ ನಾನು. ಹಿಪ್ ಹತ್ರ ಸ್ಟ್ರೈಟಾಗಿ ಗೆರೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೇಲ್ಗಡೆ ನೋಡಿ. ಅದನ್ನು ಆ ಥರ ಮಾಡ್ಕೊಳ್ಳಿ. ಇವಾಗೆಲ್ಲ ಕಟಿಂಗ್ ಮಾಡ್ಕೊಳ್ಳಿ ಲೈನಿಂಗು. ಮತ್ತು ಮೇನ್ ಫ್ಯಾಬ್ರಿಕ್ ಅದನ್ನು ಕಟಿಂಗ್ ಮಾಡ್ಕೋಬೇಕು. ಇದು ಲೈನಿಂಗ್ ಪೀಸ್ ಫ್ರೆಂಡ್, ಇದು ಕಟ್ ಮಾಡ್ತಾ ಇರೋದು ನಾನು. ಇದು ನಾನು ಡೀಪ್ ಕಮ್ಮಿ ಇಕ್ಕಿದ್ದೀನಲ್ಲ, ಅದು 7 ಇಂಚ್ ಬರುತ್ತೆ ನನಗೆ ಶೋಲ್ಡರು. ನಮಗೇನೋ ಡೀಪ್ ಕಮ್ಮಿ ಅಂದರೆ ಡೀಪ್ ಜಾಸ್ತಿ ಬೇಕು ಫ್ರಂಟ್ ಟು ಬ್ಯಾಕು ಅಂತಂದರೆ ಸ್ವಲ್ಪ ನಮ್ಗೆ ಶೋಲ್ಡರ್ ಸ್ವಲ್ಪ ಕಮ್ಮಿ ಇಟ್ಕೋಬೇಕಾಗುತ್ತೆ. ಇದು ನಾರ್ಮಲಾಗಿ ಅವ್ರು 5.5 ಇಂಚ್ ಇಟ್ಟಿದ್ದೀನಿ ಫ್ರಂಟು. ಇದು ಬ್ಯಾಕಿಂದ ಸ್ವಲ್ಪ ಕಮ್ಮಿನೇ ಬರುತ್ತೆ. ಸೊ ಅದಕ್ಕೆ ನಾನು 7 ಇಂಚ್ ನಾರ್ಮಲ್ ಎಷ್ಟು ಬರುತ್ತೋ ಅಷ್ಟೇ ಇಟ್ಟಿದ್ದೀನಿ ನಾನು. ಆಲ್ಮೋಸ್ಟ್ ನಾವೇನಂದರೆ ನಾವು ಡೀಪ್ ಕಮ್ಮಿ ಇದ್ದಷ್ಟು ನಮ್ಗೆ ಶೋಲ್ಡರ್ ಎಷ್ಟು ಇರುತ್ತೋ ಅಷ್ಟೇ ಬರುತ್ತೆ. ಅದು ತುಂಬ ಡೀಪ್ ಜಾಸ್ತಿ ಆದಷ್ಟು ಸ್ವಲ್ಪ ಶೋಲ್ಡರ್ ಸ್ವಲ್ಪ ಕಮ್ಮಿ ಆಗುತ್ತೆ.
ಒಂದು 5.5 6 ಇಂಚು 6 ಇಂಚ್ವರೆಗೂ ಹೋಗುತ್ತೆ. ಆಮೇಲೆ ಶೋಲ್ಡರ್ ನೋಡಿಕೊಂಡು ಸ್ವಲ್ಪ ನಮ್ಗೆ ನಾರ್ಮಲ್ ಡೀಪ್ ಬೇಕು 5.5 ಇಂಚು 5 ಇಂಚು ಬ್ಯಾಕ್ ಸೈಡ್ ಕಮ್ಮಿ ಇರ್ತದೆಲ್ಲ ನಾರ್ಮಲೇ ಬರುತ್ತೆ. ನಮ್ಮ ಶೋಲ್ಡರ್ ಎಷ್ಟಿರುತ್ತೆ ಅದ್ರಲ್ಲಿ ಅರ್ಧ ಮಾಡ್ಕೊಂಡು ಇಡಬೇಕಾಗುತ್ತೆ. ಸೊ ನಾನು ಬಾರ್ಡ್ರ್ ಬೇಕು ಅದು ಅವ್ರಿಗೆ ಮುಂದೆ ಅಂತ ಹೇಳಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಎಕ್ಸ್ಟ್ರಾ ಬಿಟ್ಟು 41 ಇಂಚ್ ಬರುತ್ತೆ ಫ್ರೆಂಡ್. ಅದು ಫೋಲ್ಡಿಂಗ್ ಎಲ್ಲ ಬಿಟ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು 1/4 ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಏನು ಜಾಸ್ತಿ ಎಕ್ಸ್ಟ್ರಾ ಏನು ಬಿಡೋದು ಬೇಡ, ಒಂದು 1/4 ಇಂಚ್ ಬಿಟ್ಕೊಂಡ್ರೆ ಸಾಕು. ಕರೆಕ್ಟಾಗಿ ಇಟ್ಕೊಂಡು ಕಟ್ ಮಾಡಿಕೊಂಡ್ರೆ ಇದು ಫ್ಲವರ್ಸ್ ಇರುತ್ತಲ್ಲ ಫ್ರೆಂಡ್, ನೋಡಿ ಇಟ್ಕೋಬೇಕು. ಅದು ಎರಡು ಒಂದೇ ಕಡೆ ಬಂದುಬಿಟ್ರೆ ಅಷ್ಟಿದೆ, ಒಂದು ಮೇಲೆ ಕೆಳಗಡೆ ಬಂದುಬಿಡುತ್ತೆ. ಫಸ್ಟ್ ಒಂದು ಕಟ್ ಮಾಡ್ಕೊಂಡು ಮತ್ತೆ ಇನ್ನೂ ಒಂದು ಸ್ವಲ್ಪ ಕರೆಕ್ಟಾಗಿ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ. ಇವಾಗ ಫ್ರಂಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬ್ಯಾಕು ಅದೇ ಫ್ಲವರ್ ಯಾವ್ದು ಮೇಲ್ಗಡೆನೇ ಬರಬೇಕು ಅದೇ ಥರ ನೋಡಿ ಇಟ್ಕೋಬೇಕು. ಇಲ್ಲ ಅಪೋಸಿಟ್ ಬಂದುಬಿಡುತ್ತೆ, ಒಂದು ಕೆಳಗಡೆ ಮೇಲ್ಗಡೆ ಆ ಥರ ಇರುತ್ತೆ. ಸೊ ಇದು ನೋಡಿಕೊಂಡು ಇಟ್ಕೊಳ್ಳಿ. ಓಕೆ, ಇವಾಗ ಬ್ಯಾಕ್ ಸೈಡ್ ಕಟ್ ಮಾಡ್ಕೊತಾ ಇದ್ದೀನಿ. ಅದು ಉದ್ದ ಎಷ್ಟು ಬೇಕೋ ನೋಡಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್. ನಾನು 41 ಮೇಲೆ 41 ಇಂಚಸ್ ಇಟ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್, ನನ್ನ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್, ಸಪೋರ್ಟ್ ಮಾಡಿ. ಹಾಗೆಯೇ ಬಿಗಿನರ್ಸ್ಗೆಲ್ಲ ಯೂಸ್ ಆಗುತ್ತೆ. ಮನೇಲಿ ಆರಾಮಾಗಿ ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಮಾಡ್ಕೋಬೋದು. ಅಟ್ಲೀಸ್ಟ್ ನಮ್ದಾರು ಮಾಡ್ಕೋಬೋದಾಗುತ್ತೆ. ಬೇರೆ ಕಡೆ ಹೊಲ್ದಿಲ್ಲ ಅಂದ್ರೂ ಅಟ್ಲೀಸ್ಟ್ ನಮ್ಮ ಸ್ಟಿಚಿಂಗ್ ಆದರೂ ಮಾಡ್ಕೋಬೋದು. ಬ್ಲೌಸಸ್ಸು ಡ್ರೆಸ್ಸಸ್ಸು ಅದೆಲ್ಲ ಬೇರೆ ಕಡೆ ಕೊಡೋಕ್ಕಿಂತ ಬಿಗಿನರ್ಸ್ ಆದರೆ ಕಲ್ತ್ಕೊಳ್ಳಿ ಫ್ರೆಂಡ್. ಇವಾಗ ನನಗೆ ನೆಕ್ ಪಟ್ಟಿಗೆಲ್ಲ ಬೇಕಾಗುತ್ತೆ ಅಂತ ಎತ್ತಿಟ್ಕೋತಾ ಇದ್ದೀನಿ. ಬೇಕು ಅಂತ ಕ್ಯಾನ್ವಾಸ್ ಎಲ್ಲ ಇದು ಮಾಡ್ಕೋಬೋದು ಫ್ರೆಂಡ್. ಎಕ್ಸ್ಟ್ರಾ ಬೇಕಾಗುತ್ತೆ ಅಂತೇಳಿ ಕಟ್ ಮಾಡ್ಕೋತಾ ಇದ್ದೀನಿ. ಅದೇ ನೋಡಿ ಚೆಕ್ ಮಾಡಿಕೊಂಡು ಕ್ಯಾನ್ವಾಸ್ ಹಾಕ್ಕೋಬೇಕಾಗುತ್ತೆ. ಫ್ರೆಂಡ್ ಇವಾಗ ಸ್ಲೀವ್ ಎಷ್ಟಿದೆ ನೋಡ್ಕೊಳ್ಳೋಣ. ಡಬಲ್ ಫೋಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ. ಓಪನ್ ಇರೋದು ಈ ಕಡೆ ಬರಬೇಕಾಗುತ್ತೆ. ಫುಲ್ ಫೋಲ್ಡಿಂಗ್ ಆಗಿರೋದು ನಮ್ಮ ಸೈಡ್ ಬರುತ್ತೆ ಫ್ರೆಂಡ್. ಅದು ಅಲ್ಲಿ ಇಟ್ಕೊಂಡಿದ್ದೀನಲ್ಲ ಆ ಥರ ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಬಟ್ಟೆ ಬೇಕಾಗುತ್ತೆ, ನಾವು ಜಾಯಿನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆನ. ಸ್ವಲ್ಪ ಕಮ್ಮಿ ಇತ್ತು ಅದರಲ್ಲಿ. ಲೈಟಾಗಿ ಒಂದು 1/4 ಇಂಚಿಗೆ ಮತ್ತು ಫ್ರಂಟ್ ಶೇಪ್ ತೊಗೊಳ್ಳಿ. ನಾನು ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡಬೇಕಾಗುತ್ತೆ ಅಲ್ಲಿಗೆ. ಅಟ್ಯಾಚ್ ಮಾಡ್ಕೊಂಡು ನಾನು ಲಾಸ್ಟ್ ಫಿನಿಶಿಂಗ್ ಕಟಿಂಗ್ ಮಾಡ್ಕೋತೀನಿ. ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೋತಿದ್ದೀನಿ ಫ್ರೆಂಡ್ ಇವಾಗ. ಓಕೆ ಫ್ರೆಂಡ್, ನನ್ನ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಈಗ ಸ್ಲೀವ್ ಕಟ್ಟಿಂಗ್ ಆಗಿದೆ ಫ್ರೆಂಡ್. ಇವಾಗ ನಿಮಗೆ ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡಬೇಕಾಗುತ್ತೆ ಫ್ರೆಂಡ್. ಇವಾಗ ಅದನ್ನು ಇಟ್ಕೋತಾ ಇದ್ದೀನಿ ನಾನು. ಎಕ್ಸ್ಟ್ರಾ ಕಟ್ಟಿಂಗ್ ಬೇಕಾಗುತ್ತೆ. ಎಕ್ಸ್ಟ್ರಾ ನಾವು ಅಟ್ಯಾಚ್ ಮಾಡ್ತೀವಲ್ಲ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು ಸೈಡ್ಗೆ, ಸ್ಲೀವ್ಗೆ. ಸೊ ಕಟ್ಟಿಂಗ್ ಆಗಿದೆ ಫ್ರೆಂಡ್. ಈ ಥರ ಎಲ್ಲ ಒಂದೇ ಕಡೆ ಕಟ್ಟಿ ಇಟ್ಕೊಳ್ಳಿ. ಆ ಕಡೆ ಈ ಕಡೆ ಹೋಯ್ತು ಅಂದರೆ ಹುಡುಕ್ಬೇಕಾಗುತ್ತೆ ಫ್ರೆಂಡ್. ಓಕೆ ಫ್ರೆಂಡ್, ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.